ವಾಯುಪಡೆಯ ಯೋಧರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಕೆಲವೇ ಹೊತ್ತಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಷಣವನ್ನ ಮಾಡಲಿದ್ದಾರೆ. ವಾಯುಪಡೆಯ ಯೋಧರ ಉದ್ದೇಶಿಸಿ ಪ್ರಧಾನಿ ಮಾತಾಡಲಿದ್ದಾರೆ. ಏರ್ಫೋರ್ಸ್ ಸಿಬ್ಬಂದಿಯ ಜೊತೆ ಮೋದಿ ಸಮಾಲೋಚನೆಯನ್ನ ಕೂಡ ನಡೆಸಿರುವಂತದ್ದು. ಬೆಳಿಗ್ಗೆ ಪಂಜಾಬ್ನ ಅದಮ್ಪುರ್ ಏರ್ಬೇಸ್ಗೆ ಭೇಟಿಯನ್ನ ಕೂಡ ನೀಡಿದ್ರು ನರೇಂದ್ರ ಮೋದಿಯವರು. ಇನ್ನು ಏರ್ಬೇಸ್ಗೆ ಭೇಟಿ ನೀಡಿದಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 1 ಗಂಟೆಗಳ ಕಾಲ ಸೈನಿಕರ ಜೊತೆ ಚರ್ಚೆಯನ್ನ ಕೂಡ ಮಾಡಿದ್ರು. ಆಪರೇಷನ್ ಸಿಂಧೂರದ ಮೂಲಕ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿ ಉಗ್ರರನ್ನ ಸಂಹಾರ ಮಾಡಿದ ಭಾರತೀಯ ಸೇನಾಪಡೆಯ ಸೈನಿಕರಿಗೆ ಅಭಿನಂದನೆಯನ್ನ ಸಲ್ಲಿಕೆ ಮಾಡಿದ್ರು. ಶ್ಲಾಘನೆಯನ್ನ ಕೂಡ ವ್ಯಕ್ತಪಡಿಸಿದ್ರು, ಬೆನ್ನು ತಟ್ಟಿದ್ರು. ಇನ್ನ ಕೆಲವೇ ಹೊತ್ತಲ್ಲಿ ಸೈನಿಕರನ್ನ ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಮಾತನಾಡಲಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಏರ್ಫೋರ್ಸ್ ಸಿಬ್ಬಂದಿಗಳ ಜೊತೆ 1 ಗಂಟೆಗಳ ಕಾಲ ಸತತವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಾತನಾಡಿದ್ರು, ಬೆನ್ನು ತಟ್ಟಿದ್ರು. ಇನ್ನ ಬೆಂಬಲವಾಗಿ ನಿಂತಿದ್ದಕ್ಕೆ ಧನ್ಯವಾದಗಳು ಎನ್ನುವಂತಹ ಮಾತುಗಳನ್ನಾಡಿದ್ರು. ಯೋಧರ ಭೇಟಿ ನನಗೆ ವಿಶೇಷ ಅನುಭವವನ್ನ ನೀಡಿದೆ. ಸೈನಿಕರ ಭೇಟಿಯ ಬಗ್ಗೆ ಎಕ್ಸ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪೋಸ್ಟ್ ಕೂಡ ಮಾಡಿದ್ದಾರೆ. ಅದಮ್ಪುರ ವಾಯು ನೆಲೆಯಲ್ಲಿ ಯೋಧರ ಜೊತೆ ಚರ್ಚೆಯನ್ನ ಮಾಡಲಾಯಿತು. ವೀರ ಯೋಧರನ್ನ ನಾನು ಭೇಟಿಯಾಗಿ ಮಾತನಾಡಿಸಿದ್ದೇನೆ. ದೇಶಕ್ಕಾಗಿ ಯೋಧರು ಯಾವುದೇ ಕೆಲಸವಾದರೂ ಮಾಡ್ತಾರೆ. ಹೀಗಾಗಿ ದೇಶ ಎಂದಿಗೂ ಸೈನಿಕರಿಗೆ ಕೃತಜ್ಞವಾಗಿ ಇರುತ್ತೆ. ಸೈನಿಕರ ಧೈರ್ಯ, ಅಚಲತೆ ಹಾಡಿ ಹೊಗಳಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಸೈನಿಕರ ಧೈರ್ಯ, ಸೈನಿಕರ ಅಚಲತೆ ಈ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಮಾತನಾಡಿರುವಂಥದ್ದು. ಹಾಗೆ ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಅನ್ನ ಕೂಡ ಮಾಡಿದ್ದಾರೆ. ಕೆಲವೊಂದಷ್ಟು ಪೋಸ್ಟ್ಗಳನ್ನ ಕೂಡ ಹಂಚಿಕೊಂಡಿರುವಂಥದ್ದು. ಹಾಗೆ ಸೈನಿಕರನ್ನ ಉದ್ದೇಶಿಸಿ ಮಾತನಾಡಿರುವಂಥದ್ದು. ಸೈನಿಕರ ಭೇಟಿಯ ಬಗ್ಗೆ ಎಕ್ಸ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಂದಷ್ಟು ಮಾತುಗಳನ್ನ ಕೂಡ ಹೇಳಿರುವಂಥದ್ದು. ವೀರ ಯೋಧರನ್ನ ನಾನು ಇವತ್ತು ಬೆಳಿಗ್ಗೆ ಭೇಟಿಯನ್ನ ಮಾಡಿದೆ. ಇನ್ನು ಆ ಒಂದು ಭೇಟಿ ನನಗೆ ತೀರಾ ಸಂತಸವನ್ನ ಕೂಡ ವ್ಯಕ್ತಪಡಿಸಲಾಗಿದೆ, ತೀರಾ ಸಂತಸವನ್ನ ತಂದುಕೊಟ್ಟಿದೆ. ಇನ್ನು ದೇಶಕ್ಕಾಗಿ ಯೋಧರಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಆಪರೇಷನ್ ಸಿಂಧೂರದ ಮೂಲಕ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿದ ಉಗ್ರರನ್ನ ಸಂಹಾರ ಮಾಡಿದಂತಹ ಎಲ್ಲಾ ಸೈನಿಕರಿಗೆ ಬೆಂಬಲವಾಗಿ ನಿಂತಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಕಣಿವೆ ರಾಜ್ಯದಲ್ಲಿ ಭಾರತೀಯ ಸೇನೆ ಭರ್ಜರಿ ಭೇಟಿಯಾಡಿದೆ. 3 LET ಉಗ್ರರನ್ನ ಹೊಡೆದುರುಳಿಸಿದೆ ಭಾರತೀಯ ಸೇನಾಪಡೆ. ಶೋಪಿಯಾನ್ನಲ್ಲಿ 3 ಉಗ್ರರ ಎನ್ಕೌಂಟರ್ ಮಾಡಲಾಗಿರುವಂತದ್ದು. 3 ಉಗ್ರರ ಸಂಹಾರದ ಬೆನ್ನಲ್ಲೇ ಸೇನೆ ಮೆಸೇಜ್ ಅನ್ನ ಕೂಡ ರವಾನೆ ಮಾಡಿದೆ. ಆಪರೇಷನ್ ಕೆಲ್ಲರ್ ಅಂತ ಆರ್ಮಿಯಿಂದ ಪೋಸ್ಟ್ ಮಾಡಲಾಗಿರುವಂತದ್ದು. ಸಾಮಾಜಿಕ ಜಾಲತಾಣದಲ್ಲಿ ಕೆಲ್ಲರ್ ಅರಣ್ಯ ಪ್ರದೇಶದಲ್ಲಿ 3 ಉಗ್ರರ ಹತ್ಯೆಯನ್ನ ಮಾಡಲಾಗಿರುವಂತದ್ದು. ಉಗ್ರರ ಹತ್ಯೆಯನ್ನ ಖಚಿತಪಡಿಸಿ ಪೋಸ್ಟ್ ಮಾಡಿದೆ ಆರ್ಮಿ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಈ ಕುರಿತಂತೆ ಇಂಡಿಯನ್ ಆರ್ಮಿ ಆಪರೇಷನ್ ಕೆಲ್ಲರ್, ಆಪರೇಷನ್ ಸಿಂಧೂರದ ಮುಂದುವರಿದ ಭಾಗ ಈ ಆಪರೇಷನ್ ಕೆಲ್ಲರ್. ಕಣಿವೆ ರಾಜ್ಯದಲ್ಲಿ ಅಡಗಿ ಕುಳಿತಂತಹ ಉಗ್ರರನ್ನ ಭೇಟಿಯಾಡಿದೆ ನಮ್ಮ ಭಾರತೀಯ ಸೇನಾಪಡೆ. ಶೋಪಿಯಾನ್ನಲ್ಲಿ, ಕಣಿವೆ ರಾಜ್ಯ ಶೋಪಿಯಾನ್ನಲ್ಲಿ ಉಗ್ರರ ಎನ್ಕೌಂಟರ್ನ ಕೂಡ ಮಾಡಲಾಗಿರುವಂಥದ್ದು. ಆಪರೇಷನ್ ಕೆಲ್ಲರ್ ಅಂತ ಹೆಸರಿಟ್ಟಿರುವಂಥದ್ದು. ಆಪರೇಷನ್ ಕೆಲ್ಲರ್ ಸಕ್ಸಸ್ಫುಲ್ ಆಗಿದೆ. ಭಯೋತ್ಪಾದಕರ ಬಳಿ ಇದ್ದಂತಹ ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ಪಡೆಯಲಾಗಿದೆ. ಭಯೋತ್ಪಾದಕರ ಜೊತೆ ಇದ್ದಂತಹ ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ಪಡೆಯಲಾಗಿದೆ. 3AK ಸೀರೀಸ್, ಪವರ್ ಬ್ಯಾಂಕ್, ಚಾರ್ಜರ್, IEDಗೆ ಬಳಸುವಂತಹ ಬ್ಯಾಟರಿ ಸೇರಿದಂತೆ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ಪಡೆದಿದೆ ಭಾರತೀಯ ಸೇನೆ. ಕೆಲ್ಲರ್ ಅರಣ್ಯದಲ್ಲಿ ರಕ್ಕಸರ ಸಂಹಾರವನ್ನ ಮಾಡಿದೆ ಭಾರತೀಯ ಸೇನಾಪಡೆ. ಭಯೋತ್ಪಾದಕರ ಬಳಿ ಇದ್ದಂತಹ ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ಪಡೆಯಲಾಗಿರುವಂತದ್ದು. ಹಾಗಾದ್ರೆ ಏನೆಲ್ಲ ಸೀಸ್ ಮಾಡಲಾಗಿದೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. 3AK ಸೀರೀಸ್ ರೈಫಲ್ ಹಾಗೆ ಗ್ರೆನೇಡ್ ಕೂಡ ಸಿಕ್ಕಿರುವಂತದ್ದು. ಅದರ ಜೊತೆಗೆ ಪವರ್ ಬ್ಯಾಂಕ್, ಚಾರ್ಜರ್, IEDಗೆ ಬಳಕೆ ಮಾಡುವಂತಹ ಬ್ಯಾಟರಿ, ಇದರ ಜೊತೆಗೆ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ಕೂಡ ವಶಕ್ಕೆ ಪಡೆಯಲಾಗಿರುವಂತದ್ದು. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನ್ಯೂಸ್ ಡೆಸ್ಕ್ನಿಂದ
ವಿನೋದ್ ಕಮ್ತರ್. ಎಸ್ ವಿನೋದ್ ಕಮ್ತರ್, ಇನ್ನ LET ಉಗ್ರರನ್ನ ಹೊಡೆದುರುಳಿಸಿರುವಂತದ್ದು, ಯಾವ ಒಂದು ಶಸ್ತ್ರಾಸ್ತ್ರಗಳನ್ನ ಈಗಾಗಲೇ ವಶಪಡಿಸಿಕೊಂಡಿದೆ ಸೇನೆ, ಹಾಗೆ ಇದರ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ಗಳಿದೆ? ಆಪರೇಷನ್ ಸಿಂಧೂರು 2 ಸ್ವಲ್ಪ ಕಡಿಮೆ, ಅಂದ್ರೆ ಈ ಒಂದು ಆಪರೇಷನ್ ಸ್ವಲ್ಪ ಕಡಿಮೆ ಮಾಡತಕ್ಕಂತ ಒಂದು ಸಂದರ್ಭದಲ್ಲಿ ಕಣಿವೆ ರಾಜ್ಯ ಕಾಶ್ಮೀರದಲ್ಲಿ ಟೆರರಿಸ್ಟ್ ಗಳು ಆಕ್ಟಿವ್ ಆಗಿದ್ದಾರೆ. ಅಂದ್ರೆ ಈ ಒಂದು ಸ್ಲೀಪರ್ ಸೆಲ್ ಈಗ ಪಾಕಿಸ್ತಾನದಲ್ಲಿ ಇರ್ತಕ್ಕಂತ ಒಂದು ಟೆರರಿಸ್ಟ್ ಗಳು, ಆ ಒಂದು ಟೆರರಿಸ್ಟ್ ಗಳಿಂದ ಒಂದು ತರಬೇತಿ ತಗೊಂಡು ಕಾಶ್ಮೀರದಲ್ಲಿ ಒಂದು ಸಾಮಾನ್ಯ ಕಾಶ್ಮೀರಿಗರ ರೀತಿಯಲ್ಲಿ ಇರ್ತಕ್ಕಂತ ಒಂದು ಸ್ಲೀಪರ್ ಸೆಲ್ ಗಳನ್ನ ಈಗಾಗಲೇ ಭಾರತೀಯ ಸೈನ್ಯ ಹೊಡೆದಾಕುವಂತ ಕೆಲಸಗಳನ್ನ ಮಾಡಿದೆ. ಈಗಾಗಲೇ ಒಂದು ಬೆಳಗ್ಗೆ ಒಂದು 11 ಗಂಟೆ ಸುಮಾರಿಗೆ ಒಬ್ಬ ಉಗ್ರನ್ನು ಹೊಡೆದು ಉಳಿಸಲಾಗಿತ್ತು. ಜೊತೆಗೆ ಅದಾದ ನಂತರ ಅರ್ಧ ಗಂಟೆ ನಂತರ ಮತ್ತಿಬ್ರು ಉಗ್ರರನ್ನು ಹೊಡೆದು ಉಳಿಸಲಾಗಿದೆ. ಅಂದ್ರೆ ಈ ಶೋಪಿಯಾನ ಜಿಲ್ಲೆಯಲ್ಲಿ ಬರ್ತಕ್ಕಂತ ಒಂದು ಕೆಲ್ಲರ್ ಅರಣ್ಯ ದಟ್ಟ ಭೂಮಿ ಏನಿದೆ, ಆ ಒಂದು ಅರಣ್ಯದಲ್ಲಿ ಈ ಒಂದು ಟೆರರಿಸ್ಟ್ ಗಳು ಅವಿತು ಕೂತಿದ್ರು. ಆ ಒಂದು ಅವಿತು ಕೂತಿರ್ತಕ್ಕಂತ ಮಾಹಿತಿಯನ್ನು ಅಂದ್ರೆ ಕೇಂದ್ರ ಗುಪ್ತಚರ ಇಲಾಖೆ ಕೇಂದ್ರ ಸರ್ಕಾರಕ್ಕೆ ಸೈನಿಕ ಕೊಟ್ಟ ಬೆನ್ನಲ್ಲೇನೆ ಅಲರ್ಟ್ ಆಗಿರ್ತಕ್ಕಂಥ ಒಂದು ಭಾರತೀಯ ಸೇನೆ ಆ ಒಂದು 3 ಜನ ಉಗ್ರರನ್ನು ಹೊಡೆದು ಉಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಕೇವಲ ಈ ಒಂದು ಕೆಲ್ಲರ್ ಅರಣ್ಯ ಪ್ರದೇಶದಲ್ಲಾಗ್ಲಿ ಮತ್ತೆ ಕೊಕೆರ್ನಾಗ್ ಅರಣ್ಯ ಪ್ರದೇಶದಲ್ಲಾಗ್ಲಿ ಮತ್ತೆ ರಜೌರಿ, ಪೂಂಚ್, ಅನಂತನಾಗ್ ಈ ಒಂದು ಭಾಗದಲ್ಲಿ ಅತಿ ಹೆಚ್ಚು ಕಾಶ್ಮೀರ ಅಂದ್ರೆ ದಾಳಿ ಮಾಡೋದಕ್ಕೆ ಆಗಲೇ ಒಂದು ಉಗ್ರರು ಅಂದ್ರೆ ಸಂಚನ್ನು ರೂಪಿಸಿದ್ರು. ಯಾಕಂದ್ರೆ ಪಾಕಿಸ್ತಾನ ನೇರವಾಗಿ ಈ ಒಂದು ಕಾಡು ಮುಖಾಂತರ ನಮ್ಮ ದೇಶಕ್ಕೆ ಒಂದು ಬಾರ್ಡರ್ಗೆ ಒಂದು ಗಡಿಯಿಂದ ಬರ್ತಿರ್ತಾರೆ. ಸೊ ಹೀಗಾಗಿ ಈ ಒಂದು ಭಾಗದಲ್ಲಿ ಹೆಚ್ಚು ಕಾರ್ಯಾಚರಣೆ ನಡೆಸಿದಾಗ ಒಂದು ಉಗ್ರರು ಇರತಕ್ಕಂತ ಮಾಹಿತಿಗಳನ್ನು ಪತ್ತೆ ಆಗ್ತಿದೆ. ಜೊತೆಗೆ ಇದೇ ನಾವು ಏನು ಕೊಕೆರ್ನಾಗ್ ಫಾರೆಸ್ಟ್ ಏನಿದೆ, ಈ ಒಂದು ಕೊಕೆರ್ನಾಗ್ ಫಾರೆಸ್ಟ್ ಇಂದಾನೆ 7 ಜನ ಪಹಲ್ಗಾಮ್ ದಾಳಿ ಮಾಡ್ತಕ್ಕಂಥ 7 ಜನ ಟೆರರಿಸ್ಟ್ ಗಳು ಬಂದಿದ್ದು. ಜೊತೆಗೆ ಈಗ ಆ ಒಂದು ಫಾರೆಸ್ಟ್ ಅನ್ನು ಬಿಟ್ಟು ಇದೀಗ ಕೆಲ್ಲರ್ ಫಾರೆಸ್ಟ್ ಗೆ ಕೆಲವಷ್ಟು ಉಗ್ರಗಾಮಿಗಳು ಇದ್ದಾರೆ ಅಂತ ಒಂದು ಮಾಹಿತಿ, ಒಂದು ಪಕ್ಕಾ ಮಾಹಿತಿ ಆಧಾರದ ಮೇಲೆ ಅವೆಲ್ಲ ಏನು ಕೆಲ್ಲರ್ ಅರಣ್ಯ ಪ್ರದೇಶದಲ್ಲಿ ಒಂದು ಸರ್ಚಿಂಗ್ ಆಪರೇಷನ್ ಮಾಡ್ತಿದ್ದಾರೆ ಒಂದು ಭಾರತೀಯ ಸೇನೆ. ಇದಲ್ಲದೇನೆ ಈ ಒಂದು 3 ಜನ ಹತರಾಗಿರ್ತಕ್ಕಂತ ಒಂದು ಉಗ್ರರ ಹತ್ರ 3 AK ಸಿರೀಸ್ ರೈಫಲ್ ಮತ್ತೆ ಗ್ರೆನೇಡ್ ಗಳನ್ನು ಸೀಸ್ ಮಾಡಿದ. ಜೊತೆಗೆ ಆ ಒಂದು IED ಬಾಂಬ್ಗಳು ಅಂದ್ರೆ ಜೀವಂತ IED ಬಾಂಬ್ಗಳು ಏನಿರ್ತವೆ ಅವುಗಳನ್ನು ಸಹ ಒಂದು ವಶಪಡಿಸಿಕೊಂಡು ಆ ಒಂದು 3 ಉಗ್ರರನ್ನು ಹೊಡೆದು ಉಳಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಇನ್ನೊಂದು ಸ್ಪಷ್ಟ ವಿಚಾರ ಹೇಳ್ಬೇಕಾದ್ರೆ ಪಾಕಿಸ್ತಾನದ ಒಂದು ಉಗ್ರರು ಏನಿದ್ದಾರೆ ಕಾಶ್ಮೀರದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಈ ಒಂದು ಟೆರರಿಸ್ಟ್ ಗಳಿದ್ದಾರೆ ಅಂತ ಮಾಹಿತಿಗಳು ಈಗಾಗಲೇ ಬರ್ತಿದಾವೆ. ಯಾಕಂದ್ರೆ ಒಂದು ಲಷ್ಕರ್ ಎ ತೊಯ್ಬಾ ಆಗ್ಲಿ, ಹಿಜ್ಬುಲ್ಲಾ ಆಗ್ಲಿ, ಜೈಷೆ ಮೊಹಮ್ಮದ್ ಆಗ್ಲಿ ಈ ಒಂದು ಉಗ್ರ ಸಂಘಟನೆಯ 100ಕ್ಕೂ ಹೆಚ್ಚು ಉಗ್ರರು ನಿಧನರಾದ್ರು. ಜೊತೆಗೆ ಟಾಪ್ ಕಮಾಂಡ್ಗಳು ಏನಿದ್ದಾರೆ ಅಂದ್ರೆ ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಗಳು ಮತ್ತೆ ಜಗತ್ತಿಗೆ ಮೋಸ್ಟ್ ವಾಂಟೆಡ್ ಗಳು ಮತ್ತೆ ಅದೇ ಪಾಕಿಸ್ತಾನದಲ್ಲಿ ಟೆರರಿಸಂ ನಲ್ಲಿ ಅತ್ಯುನ್ನತ ಕಮಾಂಡ್ ಆಗಿರ್ತಕ್ಕಂತ ಒಂದು ಕೆಲವೊಂದು ನಾಯಕರುಗಳನ್ನು ಆ ಒಂದು ಭಾರತೀಯ ಸೇನೆ ಹೊಡೆದಾಕಿದೆ. ಮತ್ತೆ ಒಂದು ದಾಳಿಯಲ್ಲಿ ನಿಧನರಾಗಿದ್ದಾರೆ. ಆ ಒಂದು ನಿಧನಕ್ಕೆ ಒಂದು ಹೇಗಾದ ಮಾಡಿದ ಪ್ರತಿಕಾರ ತೀರಿಸಿಕೊಳ್ಳಲೇಬೇಕು. ಯಾಕಂದ್ರೆ ಕಳೆದ ಬಾರಿ ಪಹಲ್ಗಾಮ್ ದಾಳಿಯಲ್ಲಿ ಕೇವಲ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಒಂದು ದಾಳಿಯನ್ನು ಮಾಡಲಾಯಿತು, ಒಂದು ಅಲ್ಲಿ ಹಿಂದೂಗಳನ್ನ ಕೊಲ್ಲಲಾಯಿತು. ಆದ್ರೆ ಈ ಸರಿ ಯಾವ ಸಿವಿಲ್ಸ್ ಗಳು ಸಿಗ್ತಾರೆ ಅಂದ್ರೆ ಜಾತಿ ಧರ್ಮ ಭೇದ ಭಾವ ಇಲ್ದೇನೆ ಯಾವ ನಾಗರಿಕರು ಸಿಗ್ತಾರೆ ಕಾಶ್ಮೀರದಾಗ್ಲಿ ಮತ್ತೆ ಭಾರತದಲ್ಲಿ ಅವರುಗಳು ಕೊಲೆ ಒಂದು ರಕ್ತ ಹರಿಸಕ್ಕೆ ಈ ಒಂದು ಟೆರರಿಸ್ಟ್ ಗಳು ಮುಂದಾಗಿದ್ದಾರೆ ಅಂತ ಈಗಾಗಲೇ ಮಾಹಿತಿ ಸಿಕ್ಕಿದೆ. ಕವ್ಯಾಚ. ಥ್ಯಾಂಕ್ ಯು ವಿನೋದ್ ಕಮ್ತರ್.